ದಿಸ್ ಇಸ್ ಸಿಹಿ ಆ್ಯಂಡ್ ಈ ವ್ಲಾಗು ಜಸ್ಟ್ ಒಂದು ದಿನದ್ದು ಸಿಂಪಲ್ ಸೆಲ್ಫ್ ಕೇರ್ ವ್ಲಾಗ್ ಆಗಿರುತ್ತೆ. ಜಸ್ಟ್ ಒಂದು ದಿನದನ್ನ ಶೂಟ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ನಾನಿಲ್ಲಿ ಆಯಿಲಿಂಗ್ ಮಾಡ್ತಾ ಇದ್ದೀನಿ, ಅಂದರೆ ಹೇರ್ ಕೇರ್ ವ್ಲಾಗ್ ಅಂತಲೇ ಹೇಳ್ಬೋದು. ಫಸ್ಟು ಡಿಟ್ಯಾಂಗ್ಲಿಂಗ್ ಮಾಡಬೇಕಲ್ವಾ, ಅಂದರೆ ಕೂದಲಿನ ಸಿಕ್ಕೆಲ್ಲ ಬಿಡಿಸ್ಬೇಕಲ್ವಾ. ಸೊ ಕೈಯಿಂದ ಸ್ವಲ್ಪ ತೆಗೆದು ಆಮೇಲೆ ಈ ವುಡನ್ ಕೋಮ್ನ ಯೂಸ್ ಮಾಡ್ತಾ ಇದ್ದೀನಿ. ವುಡನ್ ಕೋಮ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ ಮೇ ಬಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಕೈಯಲ್ಲಿ ಮಾಡಲ್ವಾ, ಬೇರೆ ಬಾಚಿನಿಗೆಯಲ್ಲಿ ಮಾಡಲ್ವಾ ಅಂತ ಕೇಳಿದ್ರೆ ಎಲ್ಲದರಲ್ಲೂ ಮಾಡುತ್ತೆ. ಬಟ್ ವುಡನ್ ಕೊಂಬು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಕೆಮಿಕಲ್ಸು ಏನೇನೋ ನೋಡ್ತಾ ಇದ್ದೀವಲ್ವ. ಸೊ ವುಡನ್ ಕಾಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆಯಿಲಿಂಗ್ ಮಾಡಬೇಕಲ್ವ. ಸೊ ಈಗ ಆಯಿಲ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಯಾವುದಾದ್ರೂ ಕೊಕೊನೆಟ್ ಆಯಿಲ್ನ ತೊಗೋಬೋದು. ನಾನಿಲ್ಲಿ ಕೊಕೊನೆಟ್ ಆಯಿಲ್ನ ತೊಗೊಂಡು ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕೋತಾ ಇದ್ದೀನಿ. ಹಾಕೋಬೇಕಾ ಬೇಡವಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ನಾನಿಲ್ಲಿ ಒಂದು ಕ್ಯಾಪ್ಸೂಲ್ನ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಟರ್ ಬಾಟಲ್ ಯೂಸ್ ಮಾಡಿಕೊಂಡು ಆಯಿಲ್ನ ಹಚ್ತಾ ಇದ್ದೀನಿ. ಓಕೆ, ನಾನು ಏನಕ್ಕೆ ವೀಡಿಯೋಸ್ ಮಾಡ್ತೀನಿ, ಏನಕ್ಕೆ ಕೆಲವೊಂದಷ್ಟು ಟಿಪ್ಸ್ ಕೊಡ್ತೀನಿ ಅಂದರೆ, ನೀವು ಯಾರಿಗಾದರೂ ಡೌಟ್ ಇರೋರು ನನ್ನ ಕಾಮೆಂಟ್ ಬಾಕ್ಸ್ ನೋಡ್ಬೋದು. ಎಲ್ಲರೂ ಕೂಡ ಗುಡ್ ಕಾಮೆಂಟ್ಸೇ ಆಗ್ತಾ ಇದ್ದಾರೆ. ಯೂಸ್ ಆಗಿದೆ, ಕೆಲವೊಂದಷ್ಟು ಯೂಸ್ ಆಗಿದೆ, ಕೆಲವೊಂದಷ್ಟು ಸ್ಲೋ ರಿಸಲ್ಟ್ ಕೊಡ್ತಾ ಇದೆ ಅಂತ ಎಷ್ಟು ಜನ ಅವರವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಓಕೆ, ನಾನು ಕೂಡ ಡೈಲಿ ವ್ಲಾಗ್, ಫ್ಯಾಮಿಲಿ ವ್ಲಾಗ್ ಅಥವಾ ಇನ್ನೂ ಎಷ್ಟೊಂದು ಥರ ವ್ಲಾಗ್ ಆಪ್ಷನ್ಸ್ ಇದ್ದಾವೆ, ಮಾಡ್ಬೋದಿತ್ತು. ಬಟ್ ಯಾರಿಗೆ ಏನು ಕೇಪಬಿಲಿಟಿ ಇರುತ್ತೆ, ಯಾರಿಗೆ ಏನು ಗೊತ್ತಿರುತ್ತೆ ಅದನ್ನು ಮಾಡ್ಬೋದು. ಸೊ ನಾನಿಲ್ಲಿ ಈ ಒಂದು ಫೀಲ್ಡ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೇರ್ ಕೇರ್ ಟಿಪ್ಸ್ ಹಾಗೆ ಡೈಲಿ ವ್ಲಾಗ್ನು ಕೂಡ ಇನ್ಕ್ಲೂಡ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಇಲ್ಲಿ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಟಿವೇಟ್ ಮಾಡಬೇಕಲ್ವ ನಮ್ಮ ಬ್ಲಡ್ ಸೆಲ್ಸ್ನೆಲ್ಲ. ಸೊ ಅದಕ್ಕೆ ನಾನಿಲ್ಲಿ ಈ ಒಂದು ಮಸಾಜ್ ಟೂಲ್ನ ಬಳಸ್ಕೊಂಡು ಇಲ್ಲಿ ಮಸಾಜ್ ಮಾಡ್ತಾಯಿದ್ದೀನಿ. ಆಯಿಲಿಂಗ್ ಮುಂಚೆನೇ ನಾವು ಡಿಟ್ಯಾಂಗ್ಲಿಂಗ್ ಮಾಡಿ ಸ್ವಲ್ಪ ವುಡನ್ ಕೊಂಬಲ್ಲಿ ಬಾಚಿರ್ತೀವಲ್ಲ, ಸೊ ಅಲ್ಲೂ ಕೂಡ ಅದು ನಮ್ಮ ಮಸಾಜ್ ಆಗಿರುತ್ತೆ ನಮ್ಮ ಹೆಡ್ಡಿಗೆ. ಸೊ ಆಮೇಲೆ ಆಯಿಲ್ ಹಾಕಿದ ಮೇಲೆ ಈ ಥರ ಮಸಾಜ್ ಟೂಲ್ನ ಬಳಸ್ಕೊಂಡು ಅಥವಾ ಕೈಯಲ್ಲೇ ಮಸಾಜ್ ಮಾಡ್ಕೋತೀನಿ ನಾನು. ಮಸಾಜ್ ಮಾಡೋದು ತುಂಬ ಒಳ್ಳೆಯದು ಆ್ಯಂಡ್ ಗ್ರೋತಿಗೆ ಅದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕಲ್ವ, ಅಂದರೆ ಅರ್ಧ ಗಂಟೆ ಎಲ್ಲ ನಾನು ಬಿಡೋದಿಲ್ಲ. ಅಟ್ಲೀಸ್ಟ್ ಒಂದು 4 to 5 hours ಆದರೂ ಬಿಟ್ಟೇ ಬಿಡ್ತೀನಿ ನಾನು. ಹಾಗಾಗಿ ಇಲ್ಲಿ ನಾನು ಒಂದು ಸಿಂಪಲ್ ಆಯಿಲಿ ಹೇರ್ ಸ್ಟೈಲ್ ಥರ ಮಾಡಿ ಒಂದು ಬನ್ ಥರ ಹಾಕೋತಾ ಇದ್ದೀನಿ. ಈಗ ಒಂದು 3 or 4 hours ಗ್ಯಾಪ್ ಸಿಗುತ್ತೆ. ಮಧ್ಯಾಹ್ನದ ಕೆಲಸಗಳಾಗಬೇಕಲ್ವ. ಸೊ ನಾನಿಲ್ಲಿ ಇವಾಗ ಕುಕ್ಕಿಂಗ್ ಮಾಡ್ಕೋಬೇಕು, ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡಬೇಕು. ನಾನಿಲ್ಲಿ ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ, ನಾನು ಮತ್ತು ನನ್ನ ಮಗ ಇಬ್ಬರೇ ಇರೋದು. ಸೊ ಇಬ್ಬರಿಗೆ ಸಿಂಪಲ್ಲಾಗಿ ಒಂದು ಏನಾದರೂ ಕ್ವಿಕ್ಕಾಗಿ ಆಗೋವಂಥದ್ದು ಅಡುಗೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಏನು ಅಂತ ಅಂದರೆ ಫ್ರೈಡ್ ರೈಸ್. ಸಿಂಪಲ್ ಏನು ವೆಜ್ಜೀಸ್ ಇರುತ್ತೋ ಅದನ್ನು ಬಳಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಇಟ್ಸ್ ರೆಡಿ. ನೀನು ಊಟ ಮಾಡಬೇಕು ಅಷ್ಟೇ. ಸೊ ಇನ್ನೂ ತುಂಬ ಕೆಲಸಗಳಿದ್ದಾವೆ, ಅದೆಲ್ಲ ಮಾಡ್ಕೋಬೇಕು ನಾನು. ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ. ಸೊ ವಾಯ್ಸ್ ಓವರ್ ಏನಕ್ಕೆ, ಅಲ್ಲಿ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಅಂತ ನಾನು ಫುಡ್ಡಿಗೆಲ್ಲ ವಾಯ್ಸ್ ಓವರ್ ಕೊಡಲಿಲ್ಲ. ಇನ್ನು ಫ್ರೂಟ್ಸ್ ತಿನ್ನೋ ಅಭ್ಯಾಸ ನನಗೆ, ನನ್ನ ಮಗನಿಗೆ ಫ್ರೂಟ್ಸ್ ಕೊಡ್ತಾ ಇರ್ತೀರಲ್ಲ, ಅದ್ರ ಜೊತೆಗೆ ನಾನು ತಿನ್ನೋ ಅಭ್ಯಾಸ ಇದೆ. ಇನ್ನು ನಮ್ಮ ಮನೇಲಿ ಮೊಟ್ಟೆ, ಫ್ರೂಟ್ಸ್ ಎಲ್ಲ ಸ್ಟಾಕ್ ಇರುತ್ತೆ. ಸ್ಟಾಕ್ ಅಂದರೆ 3 ದಿನಕ್ಕಷ್ಟು ಸ್ಟಾಕ್ ತಂದು ಇಟ್ಕೊಂಡಿರ್ತೀವಿ. ಸೊ ಸೈಡ್ಸಿಗೆ ಕಿವಿ ಫ್ರೂಟು ಮತ್ತು ಕುಕುಂಬರ್ ತೊಗೊಂಡು ಇದು ನಮ್ಮ ಮಧ್ಯಾಹ್ನದ ಲಂಚ್ ಆಗಿತ್ತು. ಸೊ ಫ್ರೈಡ್ ರೈಸು, ಒಂದು ಬಾಯ್ಲ್ಡ್ ಎಗ್ಗು, ಜೊತೆಗೆ ಕಿವಿ ಫ್ರೂಟು ಮತ್ತು ಕುಕುಂಬರು. ಇದಿಷ್ಟು ಫಸ್ಟು ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ನಂತರ ನಾನು ತಿಂದಿದ್ದು. ಬಟ್ ಸರ್ವ್ ಮಾತ್ರ 2 ಪ್ಲೇಟಿಗೂ ಮಾಡಿದ್ದೀನಿ.
ಸೊ ಇಲ್ಲಿ ನಾನು ತಿನ್ನೋದು ಕೂಡ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಯಾವಾಗೂ ಫೇಸ್ಲೆಸ್ ಆ ಥರ ವಿಡಿಯೋಸೇ ಜಾಸ್ತಿ ಮಾಡ್ತಾಯಿದ್ದೆ. ಬಟ್ ಇನ್ನು ಮುಂದೆ ಓಕೆ ಸಣ್ಣ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಹಾಗೆ ಕಮೆಂಟ್ ಸೆಕ್ಷನಿಗೆ ಬಂದರೆ ಎಷ್ಟೋ ಜನ ರಿಪೀಟೆಡ್ ಕ್ವಶನ್ಸೇ ಕೇಳ್ತಾ ಇದ್ದೀರಾ. ಆನ್ಸರ್ ವಿಡಿಯೋದಲ್ಲೇ ಹೇಳಿರ್ತೀನಿ. ಸೊ ಈ ವಿಡಿಯೋದಲ್ಲಿ ನೋಡಿದ್ರೆ ಒಂದು ಹೇರ್ ಕೇರ್ ರೂಟೀನ್ ಗೊತ್ತಾಗುತ್ತೆ. ಆಯಿಲಿಂಗ್ ಎಷ್ಟು ಇಂಪಾರ್ಟೆಂಟು, ಮಸಾಜ್ ಎಷ್ಟು ಇಂಪಾರ್ಟೆಂಟು, ಜೊತೆಗೆ ಹೇರ್ ಪ್ಯಾಕು, ಹೇರ್ ಮಾಸ್ಕು, ಶ್ಯಾಂಪೂಸ್ ಎಲ್ಲವೂ ಕೂಡ ತೋರಿಸಿರ್ತೀನಿ. ಅದ್ರ ಜೊತೆಗೆ ಫುಡ್ಡು, ವಾಟರು, ನಮ್ಮ ಬಾಡಿಗೆ ಎಷ್ಟು ಬೇಕು, ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಫೈಬರ್, ಐರನ್ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇರಬೇಕು. ಬಟ್ ಅದನ್ನೇ ಜಾಸ್ತಿ ಮಾಡಬೇಕಂತ ಏನಿಲ್ಲ. ಸಿಂಪಲ್ ಲೈಫ್ನು ಕೂಡ ನಾವು ಲೀಡ್ ಮಾಡ್ಬೋದು. ಇನ್ನು ಅದೆಲ್ಲ ಆದಮೇಲೆ ಹೆಡ್ ವಾಶ್ ಮಾಡಿಕೊಂಡೆ. ಸೊ ಓಕೆ, ಈಗ ಒಂದು ಕ್ವಶನಿಗೆ ಆನ್ಸರ್ ಮಾಡಿಬಿಡ್ತೀನಿ. ಜಾಸ್ತಿ ಯಾರೋ ಒಂದಿಬ್ರು 3 ಜನ ಎಲ್ಲ ವಿಡಿಯೋದಲ್ಲೂ ಕಮೆಂಟ್ ಮಾಡಿದ್ರು. ಏನು ಅಂತ ಅಂದರೆ ಬ್ರೇಕೇಜ್ ಏರ್ ಅಂದರೆ ಡ್ಯಾಮೇಜ್ ಏರ್, ಸಿಳು ಕೂದಲು ಇರುತ್ತಲ್ಲ, ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತ. ಸೊ ಅದಕ್ಕೆ ಸೊಲ್ಯೂಷನ್ ಎಂತ ಅಂದರೆ, ನಾವು ಜಾಸ್ತಿ ಇದ್ದರೆ 3 ಮಂತ್ಸಿಗೊಮ್ಮೆ ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ನಮ್ಮ ಕೂದಲನ್ನ ಸ್ವಲ್ಪ ಸುತ್ತಬಿಟ್ರೆ ಅಲ್ಲಿ ಮೇಲೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬರುತ್ತೆ. ಸೊ ಅದನ್ನು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಕಂಡೀಷ್ನರ್ನ ಯೂಸ್ ಮಾಡೋದು. ಡ್ಯಾಮೇಜ್ ಫ್ರೀ ಕಂಡೀಷ್ನರ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೂ ಕೂಡ ಬ್ರೇಕೇಜ್ ಹೇರ್ ಆಗೋದಿಲ್ಲ. ಆಮೇಲೆ ಹೇರ್ ಸೆರಮ್ನ ಯೂಸ್ ಮಾಡಬೇಕು. ಹೇರ್ ಸೆರಮ್ ಮೇಲೆ ಬರ್ದಿರ್ತಾರೆ ಫ್ರೀ ಹೇರು ಮತ್ತು ಡ್ಯಾಮೇಜ್ ಪ್ರೊಟೆಕ್ಷನ್ನು, ಶೈನಿಂಗು ಅಂತ ಸಮಥಿಂಗ್ ಎಲ್ಲ ಬರೆದಿರ್ತಾರೆ. ನಾವು ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡೋದ್ರಿಂದ ಬ್ರೇಕೇಜ್ ಏರ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ, ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರನೇ ಪಾರ್ಲರಲ್ಲಿ, ಸಲೂನ್ಗಳಲ್ಲೆಲ್ಲ ಮಾಡೋದು. ನಾವೇ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೂದಲಿದ್ರೆ ಅಥವಾ ಕಡಿಮೆ ಕೂದಲಿದ್ರೆ ಆ ಥರ ಸುತ್ತಬಿಟ್ರೆ ಮೇಲೆ ಕೂದಲು ಸ್ವಲ್ಪ ಬರ್ತಾ ಇರುತ್ತಲ್ಲ, ಅದನ್ನು ಕತ್ತರಿಯಿಂದ 3 ತಿಂಗಳಿಗೊಮ್ಮೆ ಕಟ್ ಮಾಡಿಕೊಂಡ್ರೆ ಓಕೆ. ಅದಾದಮೇಲೆ ನಾವು ಕನ್ಸಿಸ್ಟೆನ್ಸಿಯಾಗಿ ಸೆರಮು ಮತ್ತು ಈ ಒಂದು ಕಂಡೀಷ್ನರು ಅವನ್ನೆಲ್ಲ ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡಿ. ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ಯೂಸ್ ಮಾಡಬೇಕು ಅಂದರೆ ಎಲ್ಲ ಟೈಮಲ್ಲೂ ದುಡ್ಡು ತರಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಯೂಸ್ ಮಾಡಿಕೊಂಡು ನಾವು ಕಡಿಮೆ ಮಾಡ್ಕೋಬೋದು. ನೋಡಿ, ಇದೆ 11 ಸೆರಮು. ಮತ್ತು ಇನ್ನೊಂದು ಟಿಪ್ಸು, ಆ್ಯಲೋವೆರಾ ಜೆಲ್ ಬರುತ್ತೆ ಅಥವಾ ಪ್ಯೂರ್ ಆ್ಯಲೋವೆರಾ ಏನಕ್ಕೆ ಹಚ್ಚಿ ಅಂತ ಹೇಳ್ತೀನಿ. ಸೊ ನಾನು ಹಚ್ತಾ ಇರ್ತೀನಲ್ವ, ಆವಾಗಲೂ ಕೂಡ ಕಡಿಮೆ ಆಗುತ್ತೆ. ಸೆರಮ್ ಅಥವಾ ಆ್ಯಲೋವೆರಾ ಜೆಲ್ನ ಕೂದಲಿನ ತುದಿ ಭಾಗ ಏನಿರುತ್ತೆ ಅಲ್ಲಿ ಹಚ್ತಾ ಇದ್ದರೆ ಆಫ್ಟರ್ ಏರ್ ವಾಶ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್. ಒಂದು ಫುಲ್ ರೋಟೀನ್ ಇತ್ತು ಅಂತಲೇ ಹೇಳ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.